ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಸುವರ್ಣಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಮಹಾತ್ಮ ಗಾಂಧೀಜಿಯವರ ಇತಿಹಾಸದ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಗಾಂಧಿ, ಸಿಎಂ ಸೇರಿ ಸಚಿವರು, ಶಾಸಕರು ಭಾಗಿಯಾಗಿದ್ದರು. ಸಂವಿಧಾನ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಸುವರ್ಣಸೌಧದಲ್ಲಿ ಭಾಷಣ ಮಾಡಿದ ಖರ್ಗೆ, ಸಂವಿಧಾನ ಇರದೇ ಇದ್ರೆ ನಿಮ್ಮ ಮೇಲೆ ಅರಾಜಕತೆಯಾಗ್ತಾ ಇತ್ತು. ಗಾಂಧೀಜಿಯವರು ಇಬ್ಬರು ಮಕ್ಕಳ ಜೊತೆಗೆ ನಿಂತಿರುವಂತಹ ಮೂರ್ತಿಯನ್ನ ಕಲಬುರಗಿಯಲ್ಲಿ ಕೂರಿಸುತ್ತೇವೆ ಅನ್ನೋದಾಗಿ ಹೇಳಿದ್ದಾರೆ. ಮಹಾತ್ಮ ಗಾಂಧಿ ಅಪ್ಪಟ ಹಿಂದೂ ವಿರೋಧಿ ಆಗಿರಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಭಾಷಣ ಮಾಡಿದ ಸಿಎಂ, ಮತಾಂಧ ಗೌಡ್ಸೆ ಗಾಂಧಿಯನ್ನ ಗುಂಡಿಕ್ಕಿ ಕೊಂದ ಬಿಜೆಪಿಯವರು ಮನುವಾದಿಗಳು, ಜಾತಿ ಮಧ್ಯೆ ಜಗಳ ಹಚ್ಚುವ ಕೆಲಸ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ಗಾಂಧಿ ಭಾರತ ಸಮಾವೇಶದಲ್ಲಿ ಡಿಕೆ ಮುಂದಿನ ಸಿಎಂ ಅನ್ನುವಂತ ಘೋಷಣೆಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಡಿಸಿಎಂ ಡಿಕೆ ಫೋಟೋವನ್ನ ಹಿಡಿದು ಘೋಷಣೆ ಕೂಗ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಪ್ರತ್ಯೇಕ ಸಭೆಗಳು ಮುಂದುವರೆದಿವೆ. ಬೆಂಗಳೂರಿನಲ್ಲಿ ವಿಜಯೇಂದ್ರ ಆಪ್ತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆ ನಡೆದಿದೆ. ರೇಣುಕಾಚಾರ್ಯ, ಹರತಾಳು ಹಾಲಪ್ಪ, ಬಸವರಾಜ್ ದಡೇಸುಗೂರು, ರೂಪಾಲಿ ನಾಯಕ್, ಎಂ ನಾರಾಯಣಸ್ವಾಮಿ, ಲಕ್ಷ್ಮೀನಾರಾಯಣ, ಬಸವರಾಜ್ ನಾಯಕ್ ಭಾಗಿಯಾಗಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಅಕ್ಕಮಹಾದೇವಿ ಸ್ಲಂನಲ್ಲಿ ವಾಸವಿರುವ ದಿನಗೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮುನಿರತ್ನ ಮತ್ತೆ ಸಹಚರರಿಂದ ಮನೆಗಳು ನೆಲಸಮ ಮಾಡಿದ್ದಾರೆ ಅನ್ನುವಂಥ ದೂರು ಕೂಡ ದಾಖಲಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ ಗನ್ ಲೈಸೆನ್ಸ್ ಅನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ನಗರ ಪೊಲೀಸ್ ಇಲಾಖೆ ಆಡಳಿತ ವಿಭಾಗ ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರಿನ ಆರ್ಆರ್ ನಗರ ಠಾಣಾ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಪ್ರಕರಣದ ಟ್ರಯಲ್ ಮುಗಿಯುವವರೆಗೂ 2 ಗನ್ಗಳನ್ನು ವಶಕ್ಕೆ ಪಡೆಯುವುದಕ್ಕೆ ಸೂಚನೆ ಕೊಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸಿನಿಮಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದಾರೆ. ಮೂಲಗಳ ಮಾಹಿತಿ ಪ್ರಕಾರ ದರ್ಶನ್ ಹಾಗೆ ಮೀನಾ ತೂಗುದೀಪ್ ಸ್ಪೆಷಲ್ ಪ್ರೀಮಿಯರ್ ವೀಕ್ಷಣೆಯನ್ನ ಮಾಡಿದ್ದಾರೆ. ಜೈಲಿನಿಂದ ಬಂದ ನಂತರ ದರ್ಶನ್ ಸಿನಿಮಾ ತಂಡಗಳ ಜೊತೆ ಬೆರೆತಿದ್ದಾರೆ. ಮಂಗಳೂರು ದರೋಡೆ ಮಾಡಿದ್ದಂತ ಆರೋಪಿಗಳ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಮಂಗಳೂರು ಪೊಲೀಸರು ತಮಿಳುನಾಡಿನಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ರು. ಇದೀಗ ದರೋಡೆಕೋರರ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗಿವೆ. ಮಂಗಳೂರಿನ ದರೋಡೆ ಪ್ರಕರಣದಲ್ಲಿ ಬಂಧಿತರಿಂದ ಆಭರಣ, ನಗದು ಸೇರಿ 4 ಕೋಟಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಟಿವಿ9 ಬಳಿ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಗೃಹ ಸಚಿವರು, ಆರೋಪಿಗಳು ಯಾವ ಗ್ಯಾಂಗ್ಗೆ ಸೇರಿದವರು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ 83 ಲಕ್ಷ ರೂಪಾಯಿ ದರೋಡೆಯಾಗಿ 6 ದಿನ ಆಗಿದೆ. ಈವರೆಗೂ ಯಾವೊಬ್ಬ ಆರೋಪಿಯೂ ಸಿಕ್ಕಿಲ್ಲ. ಬೀದರ್ ಪೊಲೀಸರ ತಂಡಗಳು ಬಿಹಾರ ಹಾಗೆ ಜಾರ್ಖಂಡ್ನಲ್ಲಿ ಬೀಡು ಬಿಟ್ಟಿವೆ. ದರೋಡೆಕೋರರು ಇರುವಂತಹ ಸ್ಥಳ ಪತ್ತೆಯಾದರೂ ಬಂಧನ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ. ಬೀದರ್ನಲ್ಲಿ ರಾಬರಿ ಮಾಡಿದವರ ಖಚಿತ ಮಾಹಿತಿ ಸಿಕ್ಕಿರೋದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಆರೋಪಿಗಳ ಬಂಧನ ಆಗುತ್ತೆ. ಉತ್ತರ ಪ್ರದೇಶದ ಗಡಿಯಲ್ಲಿ ಹುಡುಕಾಟ ಮಾಡ್ತಾ ಇದ್ದೀವಿ. ಬೀದರ್ ದರೋಡೆಕೋರರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಹೇಳಿದ್ದಾರೆ. ಎಟಿಎಂ ಹಾಗೆ ಬ್ಯಾಂಕ್ಗಳಿಗೆ ಗೈಡ್ಲೈನ್ಸ್ ಹೊರಡಿಸಿರುವುದಾಗಿ ಟಿವಿ9ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೈಡ್ಲೈನ್ಸ್ ಅನ್ನು ಕಾಲಕಾಲಕ್ಕೆ ಅಪ್ಡೇಟ್ ಮಾಡ್ತೀವಿ. ಬ್ಯಾಂಕ್ಗಳಿಗೆ ಆನ್ ಗಾರ್ಡ್ ಇರಲೇಬೇಕು. ಈ ಬಗ್ಗೆ ಸುತ್ತೋಲೆ ಹೊರಡಿಸಿ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ವೃದ್ಧೆಯನ್ನ ಪರಿಚಯ ಮಾಡಿಕೊಂಡು ಮನೆಗಳ್ಳತನ ಮಾಡಿದ್ದಂತ ಆರೋಪಿ ಅಂಧರಾಗಿದ್ದಾನೆ. ಬೆಂಗಳೂರಿನಲ್ಲಿ ಅಂಗಡಿ ಇಟ್ಕೊಂಡು ವೃದ್ಧೆ ಮನೆಗೆ ಸಹೀರಾ ಬಾನು ಕನ್ನ ಹಾಕಿದ್ಲು. ಇದೀಗ ಬಂಧಿತನಿಂದ 136 ಗ್ರಾಂ ಚಿನ್ನಾಭರಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಸಂಬಳ ಕೊಡದೇ ಇದ್ದಿದ್ದಕ್ಕೆ ಆಸಾಮಿಯೊಬ್ಬ ಮಾಲೀಕರ ಮನೆಯಲ್ಲಿ ಚಿನ್ನಾಭರಣ ಕದ್ದಿದ್ದಾನೆ. ಆರೋಪಿಸಿದ್ದು ನನ್ನ ಬೆಳ್ಳಂದೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರುಂಧತಿ ಮಿಶ್ರಾ ಎಂಬುವರ ಬಳಿ ಕಾರು ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತ ಸಿದ್ದುಗೆ 4 ತಿಂಗಳು ಸಂಬಳವನ್ನ ತಡೆ ಹಿಡಿಯಲಾಗಿತ್ತಂತೆ. ಆದ್ರೀಗ ಬಂಧಿತನಿಂದ 682 ಗ್ರಾಂ ಚಿನ್ನಾಭರಣವನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣವನ್ನ ಭೇದಿಸಿ 160 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳು ಪೂಜೆ ಮಾಡಿಸುವಂತ ನೆಪದಲ್ಲಿ ಚಿನ್ನ ಕದ್ದಿದ್ದ ವೆಂಕಟರಾಮಪ್ಪ ಹಾಗೆ ಮನೆಗಳ್ಳತನವನ್ನ ಮಾಡಿದಂತ ವೆಂಕಟೇಶ್ ಇದೀಗ ಲಾಕ್ ಆಗಿದ್ದಾರೆ. ಮನೆಗಳ್ಳತನದ ಹಣದಲ್ಲಿ ಹುಡುಗಿಯೊಂದಿಗೆ ಟ್ರಿಪ್ ಹೊಡಿತಾ ಇದ್ದಂತ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಸೋಲದೇವನಹಳ್ಳಿ ಪೊಲೀಸರು ಮನೆಗಳ್ಳ ಆಪಲ್ ಸಂತೋಷ್ ಹಾಗೆ ರವಿಕುಮಾರ್ನನ್ನ ಬಂಧಿಸಿದ್ದಾರೆ. ಇವರಿಂದ 12 ಲಕ್ಷ ಮೌಲ್ಯದ 30 ಬೈಕ್ ಹಾಗೆ 103 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಪರೇಡ್ನಲ್ಲಿ ಅಮ್ಮ ಅನ್ನೋ ಟ್ಯಾಟೂ ಹಾಕಿಸ್ಕೊಂಡಿದ್ದಂತ ಯುವಕನಿಗೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತರು ಚಳಿ ಬಿಡಿಸಿದ್ದಾರೆ. ಅಮ್ಮ ಅಂತ ಟ್ಯಾಟೂ ಹಾಕೊಂಡು ಬೇರೆಯವರ ಅಮ್ಮನ ಚೈನ್ ಕೀಳ್ತೀಯಲ್ವಾ ಅಂತ ಗರಂ ಆಗಿದ್ದಾರೆ. ಟಾಲಿವುಡ್ ನಿರ್ಮಾಪಕರಿಗೆ ಆದಾಯ ತೆರಿಗೆ ಇಲಾಖೆ ದಾಳಿಯ ಬಿಸಿ ತಟ್ತಾ ಇದೆ. ನಿರ್ಮಾಪಕ ದಿಲ್ರಾಜ್ ಹಾಗೆ ಪುಷ್ಪಾ 2 ಚಿತ್ರದ ನಿರ್ಮಾಪಕರ ಮನೆ, ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹೈದರಾಬಾದ್ನ 8 ಸ್ಥಳಗಳಲ್ಲಿ 55ಕ್ಕೂ ಹೆಚ್ಚು ತಂಡಗಳು ಈ ದಾಳಿಯನ್ನು ನಡೆಸಿವೆ ಅಂತ ತಿಳಿದು ಬರ್ತಾ ಇದೆ.
ಮಹಾಕುಂಭಮೇಳದಲ್ಲಿ ತನ್ನ ಸೌಂದರ್ಯದಿಂದಲೇ ದೇಶದ ಗಮನವನ್ನ ಸೆಳೆದಿದ್ದಂತ ಮೊನಾಲಿಸಾಗೆ ಬಾಲಿವುಡ್ ಆಫರ್ ಬಂದಿದೆ. ಸನೋಜ್ ಮಿಶ್ರಾ ನಿರ್ದೇಶನ ಮಾಡ್ತಾ ಇರುವಂತ ಡೈರಿ ಆಫ್ ಮಣಿಪುರ್ ಚಿತ್ರದಲ್ಲಿ ರುದ್ರಾಕ್ಷಿ ಮಾರ್ತಾ ಇದ್ದಂತ ಮೊನಾಲಿಸಾ ನಾಯಕಿಯಾಗೋದು ಬಹುತೇಕ ಖಚಿತವಾಗಿದೆ. ಇದಕ್ಕಾಗಿ ಮೊನಾಲಿಸಾ ಲುಕ್ ಟೆಸ್ಟ್ ಸಹ ನಡೆಸಲಾಗಿದೆ.